ನಿಮ್ಮ ರಚನಾ ಮಾತಾಡ್ತಾ ಇರೋದು. ಸೊ ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಅಂಡ್ ಬ್ಯೂಟಿಫುಲ್ ಗೆಸ್ಟ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಡೆವಿಲ್ ಬಗ್ಗೆ ಒಂದ್ 2-3 ಕ್ವೆಶನ್ಸ್, ಗೊತ್ತಿಲ್ಲದೆ ಇರೋ ಅಂತ ಕೆಲವು ಸೀಕ್ರೆಟ್ಸ್ ನ ಆಚೆ ತರೋಣ ಅಂತ. ಓಕೆ, ಸೀಕ್ರೆಟ್ಸ್ ಎಕ್ಸ್ಪೆಕ್ಟ್ ಮಾಡಬೇಡ, ಕ್ವೆಶನ್ಸ್ ಮಾತ್ರ ಕೇಳು, ಹೇಳ್ತೀನಿ ಅಷ್ಟೇ. ಓಕೆ, ಸೊ ಮೊದಲನೇ ಪ್ರಶ್ನೆ, ಅಭಿಮಾನಿಗಳ ಜೊತೆ ನೀವು ಕುತ್ಕೊಂಡು ಫಸ್ಟ್ ಶೋ ನರ್ತಕಿಲ್ ನೋಡಿದ್ರಿ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಾಯ್ತು, ಹೇಗೆ ಅನಿಸ್ತು? ಆಕ್ಚುಲಿ ರಚನಾ, ಟು ಬಿ ಆನೆಸ್ಟ್, ಕರಿಯಾ ಮೂವಿಗೆ ಹೀಗೆ ಒಂದು ಶೋ ಹೋಗಿದ್ದೆ ಆಯ್ತಾ. ದಟ್ ವಾಸ್ ಬಿಫೋರ್ ಮ್ಯಾರೇಜ್. ಒಂದು ಶೋ ಪರ್ಟಿಕ್ಯುಲರ್ಲಿ ಫಾರ್ ಲೇಡೀಸ್ ಅಂತ ಹಾಕಿದ್ರು. ಬಿಕಾಸ್ ಆಗ ಟೈಮಲ್ಲಿ ಸ್ವಲ್ಪ ಕರಿಯಾ ಅಂತ ಅಂದ್ರೆ ಒಂದು ಸ್ವಲ್ಪ ಮಾಸ್, ಬರೀ ಹುಡುಗರು ಬರ್ತಾರೆ ಅನ್ನೋ ವಿಚಾರಕ್ಕೋಸ್ಕರ ಪ್ರೊಡ್ಯೂಸರ್ ಪ್ಲಾನ್ಡ್ ಒನ್ ಇವೆಂಟ್ ಲೈಕ್ ದಿಸ್ ಓನ್ಲಿ ಫಾರ್ ಲೇಡೀಸ್ ಅಂತ. ಅದಕ್ಕೆ ನಾನು, ನಮ್ಮಮ್ಮ ಮತ್ತೆ ಮೈ ಮದರ್ ಇನ್ ಲಾ ವಿ ವೆಂಟ್. ಅದು ಬಿಟ್ರೆ the next one is this, and I never ever dared to also ಈ ತರ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗೋ ಅಂತ ಧೈರ್ಯನೂ ಮಾಡಿಲ್ಲ ನಾನು ಇಷ್ಟು ದಿನಗಳಲ್ಲಿ. ಬಟ್ ಲೆಟ್ ಮಿ ಟೆಲ್ ಯು, ದ ಎಕ್ಸ್ಪೀರಿಯನ್ಸ್ ವಾಸ್ ಟೂ ಗುಡ್. ತುಂಬಾ ಚೆನ್ನಾಗಿತ್ತು. ಐ ನೆವರ್ ಎಕ್ಸ್ಪೆಕ್ಟೆಡ್ ಈ ತರ ಇರುತ್ತೆ ಅಂತ. ಎಕ್ಸ್ಪೆಕ್ಟೆಡ್ ಜಾಸ್ತಿ ಜನ ಇರ್ತಾರೆ ಅದು ಇದು ಅಂತ, ಬಟ್ ಈ ತರ ಒಂದು ಓಪನಿಂಗ್ ಇರುತ್ತೆ, ಮತ್ತೆ ಈ ತರ ಒಂದು ಫ್ಯಾನ್ ಕ್ರೇಜ್ ಇರುತ್ತೆ, ಮತ್ತೆ ಈ ತರ ಒಂದು ಸೆಲೆಬ್ರೇಷನ್ ಇರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನೋಡಿದ್ದುಂಟು, ಬಟ್ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಲೈಕ್ ಐ ಕಾಂಟ್ ಪುಟ್ ಇಟ್ ಇನ್ ವರ್ಡ್ಸ್. ಅಂದ್ರೆ ನಂಗೆ ಹೇಳಕ್ಕೂ ಬರ್ತಾ ಇಲ್ಲ. ಇಟ್ ವಾಸ್ ಸೋ ನೈಸ್. ತುಂಬಾ ಖುಷಿ ಆಯ್ತು ಅಂಡ್ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲೇ ಇದ್ವಲ್ಲ, ಯು ವೆರಿ ಇಮೋಷನಲ್. ಸೊ ಅದನ್ನ ನೋಡಿ ಪಾಪ ಎಲ್ಲ ಕೂಗ್ತಾ ಇದ್ರು. ಅಂಡ್ ಪಾಪ ನನ್ಗೆ ತುಂಬಾ ನನ್ನ ಕರೆದು ಇದ್ ಮಾಡ್ತಿದ್ರು, ಕೂಗ್ತಿದ್ರು. ಅಂಡ್ ಬೇಜಾರಿತ್ತು, ದರ್ಶನ್ ವಾಸ್ ನಾಟ್ ಅರೌಂಡ್ ಅಲ್ಲಿ ಅಂತ. ಬಟ್ ಬೇಜಾರ್ ಇನ್ನೊಂದೇನಂದ್ರೆ, ಹಿ ಈಸ್ ನಾಟ್ ಹಿಯರ್ ಟು ವಿಟ್ನೆಸ್ ದಟ್ ಅಂತ. ಐ ಆಮ್ ಶ್ಯೂರ್ ಹಿ ವಿಲ್ ನೋ, ಬಟ್ ಅದ್ ಬೇಜಾರಿತ್ತು. ಬಟ್ ಫ್ಯಾನ್ಸ್ ಅದನ್ನೆಲ್ಲ ಕವರ್ ಮಾಡ್ಬಿಟ್ಟು. ಡೆವಿಲ್ ಸಿನಿಮಾ ಇವಾಗ ಏನ್ ನೋಡ್ತಾ ಇದ್ದೀರಾ, ಇದ್ರ ಸಕ್ಸಸ್ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಕ್ಕ? ನಾನು ಏನಂತ ಹೇಳಿ, ತುಂಬಾನೇ 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 ಖುಷಿ ಆಗ್ತಿದೆ. ಅಂಡ್ ದರ್ಶನ್ ಇಲ್ದೇ ಇದ್ರೂನು ಅವ್ರ ಫ್ಯಾನ್ಸ್ ಅವ್ರ ಫಿಲ್ಮ್ನ ಮತ್ತೆ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ಇದು ಒಂದು, ಐ ಥಿಂಕ್ ದಿಸ್ ಇಸ್ ಎನ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಯಾವಾಗ್ಲೂ ಇರ್ತಾರೆ, ಬಟ್ ದಿಸ್ ಟೈಮ್ ದೇ ವೆಂಟ್ ಓವರ್ ಬೋರ್ಡ್. ಅವ್ರ ಕೈಯಿಂದ ರೀಚ್ ಹೊರಗೆ ಬಂದು ಅವರು ಇದನ್ನೆಲ್ಲ ಮಾಡ್ತಿದ್ರು ಅಂತ ಅನ್ಸುತ್ತೆ. ಅಂಡ್ ಈಚ್ ಅಂಡ್ ಎವ್ರಿ ಥಿಯೇಟರ್ ಅಲ್ಲಿ ಇರ್ಬೋದು, ಹೋರ್ಡಿಂಗ್ ಇರ್ಬೋದು, ಅಥವಾ ಕಟ್ಔಟ್ಸ್ ಇರ್ಬೋದು, ಮತ್ತೆ ದೇ ಹ್ಯಾಡ್ ಪ್ಲಾನ್ ಸೋ ಮೆನಿ ಈವೆಂಟ್ಸ್. ನಂಗೆ ಐ ಆಮ್ ಅವೇರ್. ಅಂಡ್ ದರ್ಶನ್ ಅವ್ರಿಗೂ ನಾನು ಎಲ್ಲಾನು ಪ್ರಿಂಟ್ ಔಟ್ ತಗೊಂಡು ಯಾವ ಥಿಯೇಟ್ರಲ್ಲಿ ಯಾವ ಪ್ರೋಗ್ರಾಮ್ಸ್ ನಡೀತಾ ಇದೆ, ರಿಲೀಸ್ ದಿನ ಹೆಂಗಿರುತ್ತೆ ಅಂತ ಈವನ್ ದರ್ಶನ್ ಇಸ್ ಅವೇರ್. ಬಿಕಾಸ್ ಈಚ್ ಅಂಡ್ ಎವ್ರಿಥಿಂಗ್ ವಿ ಟುಕ್ ಅ ಪ್ರಿಂಟ್ ಔಟ್. ಅಂಡ್ ಆಮೇಲೆ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ, ಯಾವ ತರ ಸೆಲೆಬ್ರೇಷನ್ ಪ್ಲಾನ್ ಆಗಿದೆ ಎಲ್ಲ ತಗೊಂಡೋಗಿ ನಾನು ಕೊಟ್ಟಿದ್ದೆ. ಸೊ ಅದನ್ನ ನೋಡಿ ಐ ಆಮ್ ಶ್ಯೂರ್ ಅವರಿಗೂ ಒಳಗೆ ತುಂಬಾ ಖುಷಿ ಆಗಿರುತ್ತೆ ಅಂತ. ನನ್ಗಂತೂ ತುಂಬಾ ಖುಷಿ ಆಗಿದೆ. ಖುಷಿ ಆಗ್ತಾ ಇದೆ. ನೋ ವರ್ಡ್ಸ್, ಜಸ್ಟ್ ಥ್ಯಾಂಕ್ ಯು ಅಂತ ಹೇಳ್ಬೋದು ಅಷ್ಟೇ ಅವರಿಗೆಲ್ಲ. ದಟ್ಸ್ ಅ ಸ್ಮಾಲ್ ವರ್ಡ್. ಅದಕ್ಕಿಂತ ಮೇಲೆ ಏನಾದ್ರೂ ದೊಡ್ಡ ವರ್ಡ್, ಪದ ಏನಾದ್ರೂ ನನಗೆ ಗೊತ್ತಿದ್ರೆ ಐ ವುಡ್ ಹ್ಯಾವ್ ಸೆಡ್ ದಟ್. ಬಟ್ ನನ್ನ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಫಾರ್ ಈಚ್ ಅಂಡ್ ಎವ್ರಿ ಒನ್. ಸೊ ಅಕ್ಕ, ಯಾವ ಸ್ಟಾರ್ ಹೀರೋಗೂ ಅಥವಾ ಬೇರೆ ಯಾವ ನಟರಿಗೂ ಈ ತರ ಒಂದು ಸಿನಿಮಾನ ಹಬ್ಬ ತರ ಐ ಡೋಂಟ್ ಥಿಂಕ್ ಫ್ಯಾನ್ಸ್ ಇಲ್ಲಿ ತನಕ ನಾನು ಸೆಲೆಬ್ರೇಟ್ ಮಾಡಿರೋ ನಾನು ನೋಡಿಲ್ಲ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಗೊತ್ತಾ ರಚನಾ, ಫಾರ್ ಹಿಮ್ ಟು ರೀಚ್ ದಿಸ್ ಪ್ಲೇಸ್, ಫಾರ್ ಹಿಮ್ ಟು ಅಚೀವ್ ದಿಸ್, ಹೀಸ್ ಟೇಕನ್ 25 years. ಅಂಡ್ ನಾನು ನೋಡ್ದಂಗೆ ದರ್ಶನ್ ವಾಸ್ ಲೈಕ್ ಫ್ರಮ್ ಸ್ಕ್ರಾಚ್ ಆಫ್ ಸೀನ್ ಹಿಮ್ ಆಯ್ತಾ. ಅವರು ತುಂಬಾ ಕಷ್ಟಪಟ್ಟು ಅಂಡ್ ಈಚ್ ಅಂಡ್ ಎವ್ರಿ ಫಿಲ್ಮ್ಗೂ ತುಂಬಾ ಡೆಡಿಕೇಶನ್. ಹೀಸ್ 100 ಅಲ್ಲ 1000% ಡೆಡಿಕೇಟೆಡ್ ಟು ಈಚ್ ಅಂಡ್ ಎವ್ರಿ ಮೂವಿ ಟಿಲ್ ಡೇಟ್ ಮಾಡ್ಕೊಂಡು ಬಂದಿದ್ದಾರೆ ಆಯ್ತಾ. ಸೊ ಅದು ಇಟ್ಸ್ ಅ ಸ್ಲೋ ಪ್ರೋಸೆಸ್. ಇವಾಗ ಬೇರೆಯವರು ಅದು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್, ಬಟ್ ನಾನ್ ನೋಡಿರೋ ದರ್ಶನ್ ಹತ್ರದಿಂದ ಅವ್ರ ಪ್ರೊಫೆಷನ್ ನ ದೇವ್ರಕ್ಕಿಂತ ಜಾಸ್ತಿ ಪೂಜೆ ಮಾಡ್ತಾರೆ. ಲೈಕ್ ಹಿ ಪ್ಲೇಸಸ್ ಇಟ್ ಇನ್ ದಟ್ ಪೊಸಿಷನ್. ಅಂಡ್ ಅವರಿಗೆ ಫ್ಯಾನ್ ಬೇಸ್, ಫ್ಯಾನ್ ಕ್ರಿಯೇಟ್ ಆಗಿರೋದು ವಿತ್ ಟೈಮ್ ಆಯ್ತಾ. ಸೊ ಅದನ್ನ ನೋಡಿದಾಗ ನಂಗೆ ತುಂಬಾ 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 ಖುಷಿ ಆಗುತ್ತೆ. ಅಂಡ್ ಐ ಫೀಲ್ ಹಿ ಇಸ್ ಬ್ಲೆಸ್ಡ್. ಏನೇ ಪ್ರಾಬ್ಲಮ್ಸ್ ಇರ್ಬೋದು ಲೈಫಲ್ಲಿ, ಸಿ ವಿ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್ ಇನ್ ಹಿಸ್ ಲೈಫ್. ಹಿ ಸೀನ್ ಲಾಟ್ ಆಫ್ ಹಾರ್ಡ್ ಥಿಂಗ್ಸ್, ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸು. ಬಟ್ ಸಮ್ವೇರ್ ಐ ಫೀಲ್ ಹೀಸ್ ಬ್ಲೆಸ್ಡ್
ಎಲ್ಲೋ ಒಂದ್ ಕಡೆ ಬ್ಲೆಸ್ಸಿಂಗ್ ಇರೋದ್ರಿಂದಾನೇ ಐ ಥಿಂಕ್ ಇಷ್ಟು ಜನದ ಪ್ರೀತಿ ಸಿಗಕ್ ಸಾಧ್ಯ. ಸಿ ನಮ್ಮ ಮನೆಯವ್ರು ಅಂದ್ರೆ ಮಾತ್ರ ನಾವು ಪ್ರೀತಿ ಮಾಡ್ತೀವಿ, ಸ್ವಲ್ಪ ಒಂದು ಹೊರಗಿನ ಜನ ಅಂದ್ರೆ ನಾವು ಅಷ್ಟು ಪ್ರೀತಿ ಕೊಡಲ್ಲ. ಬಟ್ ಫಾರ್ ದರ್ಶನ್ ಏನಾಗುತ್ತೆ, ಇಷ್ಟು ಜನ ಪ್ರೀತಿ ಬರ್ತಾ ಇದೆ ಅಂದ್ರೆ ಐ ಕೀಪ್ ಟೆಲ್ಲಿಂಗ್ ಹಿಮ್, ನೀನು ಪದೇ ಪದೇ ಹುಟ್ಟು ಬರ್ಬೇಕು ಅನ್ಸುತ್ತೆ ಈ ಋಣ ತೀರ್ಸಕ್ಕೆ. ಐ ಡೋಂಟ್ ನೋ ಫಾರ್ ಹೌ ಮೆನಿ ಜನ್ಮಾಸ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್. ನೀನ್ ಅವ್ರ ಹೆಂಗ್ ತೀರಿಸ್ತೀಯ ನೀನು, ಅಂಡ್ ಯು ಆರ್ ಸೋ ಬ್ಲೆಸ್ಡ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಫಾರ್ ಅಸ್ ಅವ್ರ ಸೆಲೆಬ್ರಿಟೀಸ್ ಅಂತ ಅವ್ರು ಹೇಳ್ತಾರೆ, ಫಾರ್ ಅಸ್ ದೇ ಮೀನ್ ಅ ಲಾಟ್. ನಾವು ಮನೇಲಿ ಮಾತಾಡ್ಬೇಕಾದ್ರೂ ಈಗ್ಲೂ ಹೋಗ್ಬೇಕಾದ್ರೂ ನನ್ನ ಜೇಸಿಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ಎಷ್ಟು ಬ್ಲೆಸ್ಡ್ ನೀನು, ಲೈಕ್ ಹೌ ಮಚ್ ಲವ್ ದೇ ಆರ್ ಶೋಯಿಂಗ್ ಇನ್ ಯುವರ್ ಆಬ್ಸೆನ್ಸ್ ಆಲ್ಸೋ, ದೇ ಸೆಲೆಬ್ರೇಟಿಂಗ್ ಯು, ಎಷ್ಟು ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಪದೇ ಪದೇ ಹೇಳ್ತಿರ್ತೀನಿ ರಚನಾ. ಅಂಡ್ ವಿ ಫೀಲ್ ವೆರಿ ವೆರಿ ಬ್ಲೆಸ್ಡ್. ಐ ಫೀಲ್ ಹೀ ಈಸ್ ಅ ಬ್ಲೆಸ್ಡ್ ಸೋಲ್. ಎಕ್ಸಾಕ್ಟ್ಲಿ, ಹೀ ಈಸ್ ಅ ವೆರಿ ಬ್ಲೆಸ್ಡ್ ಸೋಲ್. ಓಕೆ. ಸೊ ಯೂಶುವಲಿ ಒಂದು ಥಿಯೇಟರ್ ಮುಂದೆ ಅಥವಾ ಮೇನ್ ಥಿಯೇಟರ್ ಮುಂದೆ ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ, ಎಲ್ಲ ಓಕೆ. ಬಟ್ ಸರ್ ಸಿನಿಮಾ ಅಂತ ಬಂದಾಗ ಅವ್ರ ಸೆಲೆಬ್ರಿಟೀಸ್ ಕರ್ನಾಟಕದಲ್ಲಿ ಎಷ್ಟೆಲ್ಲ ಥಿಯೇಟರ್ಸ್ ಇದೆ, ಎಲ್ಲಾದ್ರ ಮುಂದೆ ಬ್ಯಾನರ್ ಇಂದ ಹಿಡಿದು ಲೈಟಿಂಗ್, ದುಡ್ಡಿಂದ ಹಾರ ಮಾಡಿ ಹಾಕಿದ್ದಾರೆ. ಸೊ ಅದು ಅಂದ್ರೆ ಅವ್ರಿಗೆ ಎಷ್ಟು ಮಟ್ಟಕ್ಕಾಗತ್ತೆ ಅಷ್ಟು ಮಟ್ಟದಲ್ಲಿ ಅವ್ರ ಅಭಿಮಾನನ ಎಷ್ಟು ಮಟ್ಟಕ್ಕೆ ತೋರ್ಸಕ್ಕಾಗತ್ತೆ ಪ್ರತಿಯೊಂದು ವೇಯಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಈ ತರ ಒಂದು ಸೆಲೆಬ್ರೇಷನ್ ನೋಡಿದಾಗ, ಅಭಿಮಾನಿಗಳು ಮಾಡ್ತಿರುವಂತ ಸೆಲೆಬ್ರೇಷನ್ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ನಂಗೆ ಗೊತ್ತಿಲ್ಲ, ಮೇ ಬಿ ಈ ತರ ಇನ್ ರೀಸೆಂಟ್ ಟೈಮ್ಸ್ ಯಾವ ಹೀರೋಗೂ ಒಂದು ಫ್ಯಾನ್ ಬೇಸ್ ಅವರು ಹಿಂಗ್ ಮಾಡ್ತಾರೆ ಅಂತ. ಸಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಬೇರೆಯವ್ರ ಬಗ್ಗೆ, ಬಟ್ ನನಗ್ ಗೊತ್ತಿಲ್ಲ. ಅಂಡ್ ಈ ತರ ಈಚ್ ಅಂಡ್ ಎವ್ರಿಥಿಂಗ್ ರಚನಾ, ಅವ್ರ ಪೋಸ್ಟರ್ಸ್ ಇರ್ಬೋದು, ಹೋರ್ಡಿಂಗ್ಸ್ ಇರ್ಬೋದು, ಈಚ್ ಅಂಡ್ ಎವ್ರಿ ಸಿಟೀಸ್ ಮತ್ತೆ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಾಗ್ಲಿ, ತಾಲೂಕು ಈ ಕಡೆ ಎಲ್ಲ ಮಾಡ್ತಿರೋದಿದೆ ಅಲ್ಲ, ಲೈಕ್ ಅವ್ರವ್ರ ಕೈಯಲ್ಲಿ ಎಷ್ಟೆಷ್ಟು ಆಗುತ್ತೆ ಅವ್ರವರೇ ಹಾಕೊಂಡು ಅವ್ರವರೇ ಮಾಡ್ತಿದ್ದಾರೆ. ಲೈಕ್ ಇಟ್ಸ್ ನಾಟ್ ಲೈಕ್ ನಾವು ಅವರಿಗೆ ಏನಾದ್ರು ದುಡ್ಡು ಕೊಟ್ಟು ಮಾಡಿ ಅಂತ ಹೇಳಿರೋದಾಗ್ಲಿ, ಅಥವಾ ನಾವಾಗ್ಲಿ ಇಷ್ಟು ಕೊಡ್ತೀವಿ ಇದನ್ನ ಮಾಡಿಸಿ ಅದನ್ನ ಮಾಡಿಸಿ, ನೆವರ್. ನಾನಾಗ್ಲಿ ದರ್ಶನ್ ಆಗ್ಲಿ, ನಾನು ಈ 25 years ಅಲ್ಲಿ ನೋಡಿರೋದ್ರಲ್ಲಿ ದರ್ಶನ್ ಅವರು ಯಾವತ್ತೂ ಅವ್ರ ಅಭಿಮಾನಿಗಳಿಗೆ ಇದನ್ ಮಾಡಿ ಅದನ್ನ ಮಾಡಿ ಈ ತರ ಸೆಲೆಬ್ರೇಟ್ ಮಾಡಿ ಅಂತ ನಾನಂತೂ ಐ ಹ್ಯಾವ್ ನಾಟ್ ವಿಟ್ನೆಸ್ಡ್. ಅಂದ್ರೆ ನಾನಂತೂ ನೋಡೇ ಇಲ್ಲ ಅದನ್ನ, ಅಂಡ್ ನನಗ್ ಗೊತ್ತೂ ಇಲ್ಲ. ಒಂದ್ ಖುಷಿ ಆಗುತ್ತೆ ಏನು ಅಂತ ಅಂದ್ರೆ, ಅವ್ರಾಗೆ ಅವ್ರ ಕಷ್ಟದ ಇದನ್ನ ದರ್ಶನ್ಗೋಸ್ಕರ ಹಾಕಿ ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ. ಸೊ ಈ ಕೆಲ್ಸಗಳಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ ರಚನಾ. ಓಕೆ. ಸೊ ಈಗ ಅಕ್ಕ, ದರ್ಶನ್ ಸರ್ ಅಭಿಮಾನಿಗಳ ಹತ್ರ ಮಾತಾಡಕ್ ಆಗ್ತಿಲ್ಲ, ಅವ್ರನ್ನ ನೋಡಕ್ ಆಗ್ತಿಲ್ಲ. ಸೊ ಈಗ ಅವ್ರ ವಾಯ್ಸ್, ಅವ್ರ ಮಾತು ಎಲ್ಲ ನೀವೇ ಆಗಿದ್ದೀರಾ. ಅದಕ್ಕೆ ಸಾಕ್ಷಿ ಅಂತ ನೀವು ಇವಾಗ ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಕೂಡ ನೀವೇ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಅಂಡ್ ಇನ್ಫ್ಯಾಕ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಮೋಷನ್ಸ್ ಅಲ್ಲಿ ಭಾಗಿಯಾಗ್ತಾ ಇದ್ದೀರಾ. ಸೊ ಇದೆಲ್ಲ ನಿಮ್ಗೆ ಹಿಂಗ್ ಅನಿಸ್ತಾ ಇದೆ? ಸಿ ಇಟ್ಸ್ ಅ ಬಿಗ್ಗರ್ ರೆಸ್ಪಾನ್ಸಿಬಿಲಿಟಿ. ಸೊ ಅವ್ರ ಪ್ರೆಸೆನ್ಸ್ ಇಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ಐ ಸ್ಟಾರ್ಟೆಡ್ ಹ್ಯಾಂಡ್ಲಿಂಗ್ ಹಿಸ್ ಸೋಷಿಯಲ್ ಮೀಡಿಯಾ. ಐ ಡೋಂಟ್ ವಾಂಟೆಡ್ ಟು ಪೋಸ್ಟ್ ಎನಿಥಿಂಗ್ ಇನ್ ಮೈ ಪೇಜ್. ನನ್ನ ಪೇಜಲ್ಲಿ ಹಾಕಿ ಆಮೇಲೆ ಶೇರ್ ಮಾಡೋದು ಅದು ಇಷ್ಟನೇ ಇರಲಿಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಅವ್ರ ಪೇಜ್ನ ನಾನೇ ಹ್ಯಾಂಡಲ್ ಮಾಡಿ ಅಪ್ಡೇಟ್ಸ್ನೆಲ್ಲ ಹಾಕ್ತಾ ಇದ್ರೆ ಹಿಸ್ ಪ್ರೆಸೆನ್ಸ್ ವಿಲ್ ಬಿ ಸೀನ್ ಅಂತ, ಅವ್ರು ನಮ್ಮ ಜೊತೆನೇ ಇದ್ದಾರೆ ಅಂತ ಫೀಲ್ ಮಾಡ್ಸೋದು. ಅಂಡ್ ಆಮೇಲೆ ಎವ್ರಿ ಅಪ್ಡೇಟ್, ಮೂವಿ ಅಪ್ಡೇಟ್ಸ್ ನಾನು ಹೋದಾಗಲ್ಲಾನು ರಚನಾ, ಐ ಗಿವ್ ಹಿಮ್ ಎವ್ರಿಥಿಂಗ್. ಲೈಕ್ ಈಗ ಮೂವಿ ಪ್ರಮೋಷನ್ ರಿಲೀಸ್ಗಿಂತ ಮುಂಚೆನು ಲೈಕ್ ಹಿ ಆಸ್ಕ್ಡ್ ಮೀ ಏನ್ ನಡೀತಿದೆ, ಏನಿದೆ, ಏನಾಗ್ತಿದೆ. ಎವ್ರಿ ಟೈಮ್ ಅವ್ರ ಒಂದು ಕ್ವೆಶನ್ ಯಾವಾಗ್ಲೂ ಮೂವಿ ಹೆಂಗ್ ಬಂದಿದೆ, ಏನ್ ಮಾಡ್ತಿದ್ದಾರೆ, ಹೆಂಗ್ ನಡೀತಿದೆ ಪ್ರಿಪ್ರೇಷನ್ ಅಂತಾನೆ ಕೇಳ್ತಿದ್ರು. ಅಂಡ್ ಇವಾಗ ಯಾರ್ಯಾರು ಫ್ಯಾನ್ ಪೇಜಸ್ ಆಗ್ಲಿ ಏನೇನ್ ಮಾಡ್ತಿದ್ದಾರೆ, ಅಂಡ್ ಫ್ಯಾನ್ ಅಸೋಸಿಯೇಷನ್ಸ್ ಒಂದೊಂದು ಊರಲ್ಲಿ ಏನೇನ್ ಮಾಡ್ತಿದ್ದಾರೆ ಅದ್ರದ್ದೆಲ್ಲ ಡೀಟೇಲ್ಸ್, ಅದ್ರದ್ದು ಪ್ರಿಂಟ್ ಔಟ್ಸ್ ಅಂಡ್ ಕಲರ್ ಬೇಸಿಕಲಿ ಕಲರ್ ಪ್ರಿಂಟ್ ಔಟ್ಸ್ ಎಲ್ಲ ತಗೊಂಡೋಗಿ ನಾನು ದರ್ಶನ ಕೊಡ್ತಿದ್ದೆ. ಲೈಕ್ ಹಿ ವಾಸ್ ವೆರಿ ಮಚ್ ಅವೇರ್. ಇಲ್ಲಿ ಹೊರಗೆ ಏನೇನ್ ನಡೀತಿದೆ, ಏನೇನ್ ಆಗ್ತಿದೆ ಎಲ್ಲಾನು ಅವರಿಗೆ ಗೊತ್ತಿತ್ತು. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಆ್ಯಡ್, ಫಿಲ್ಮ್ ರಿಲೀಸ್ ದಿನ ಯೂಶಲಿ ವಾರದಲ್ಲಿ ಅವ್ರು ನಂಗೊಂದು 2 times ಫೋನ್ ಮಾಡ್ತಾರೆ ಫ್ರಮ್ ದ ಲ್ಯಾಂಡ್ಲೈನ್. ಅದರಲ್ಲಿ ಫೋನ್ ಮಾಡಿದಾಗ ಯೂಶಲಿ ಡಸನ್ ಕಾಲ್ ಮೀ ಇನ್ ದ ಆಫ್ಟರ್ನೂನ್ಸ್, ಯೂಶಲಿ ಮಾಡಲ್ಲ ಅವರು, ಈವ್ನಿಂಗ್ಸ್ ಮಾಡ್ತಾರೆ. ಆಫ್ಟರ್ನೂನ್ಸ್ ಅವತ್ತು ಸ್ಪೆಷಲಿ ಫಿಲ್ಮ್ ರಿಲೀಸ್ ದಿನ ಹಿ ನ್ಯೂ 6:30 ಶೋಗೆ ಹೋಗ್ತಾ ಇದ್ದೀನಿ ನಾನು ಅಂತ ಅದೆಲ್ಲ ಹೇಳೇ ಬಂದಿದೆ. ಅವತ್ತು ಸ್ಪೆಷಲಿ ಹಿ ಕಾಲ್ ಮಿ ಅಟ್ 12 o'clock. ಫಸ್ಟ್ ಥಿಂಗ್ ರಚನಾ ಫೋನ್ ಮಾಡಿದಾಗ ಅವ್ರು ಕೇಳಿದ್ದು, ಹೇಗಿದೆ ವಿಜಿ ಮೂವಿ ಜನ ಎಲ್ಲ ಎಂಜಾಯ್ ಮಾಡ್ತಾರಾ, ಮಜಾ ಮಾಡ್ತಾರಾ, ಆ್ಯಂಡ್ ಮೂವಿ ಹೆಂಗೆ ಬಂದಿದೆ, ಓವರ್ ಆಲ್ ಮೂವಿ ಹೆಂಗಿದೆ,
ಪ್ರೊಡ್ಯೂಸರ್ ಇಸ್ ಹ್ಯಾಪಿ. ಅವ್ರ ಕ್ವೆಶನ್ ಇಷ್ಟೇ ಇದ್ದಿದ್ದು ರಚನಾ, ಇಷ್ಟೇ ಇದ್ದಿದ್ದು. ಸೊ ಐ ಥಿಂಕ್ ಐ ಕೀಪ್ ಗಿವಿಂಗ್ ಹಿಮ್ ಅಪ್ಡೇಟ್ಸ್ ಎವ್ರಿಥಿಂಗ್, ಅಂಡ್ ಅವ್ರಿಗೆ ಎಲ್ಲದ್ರ ಬಗ್ಗೆ ನಾಲೆಜ್ ಇದೆ, ಹೊರಗೆ ಏನೇನ್ ನಡೀತಿದೆ ಏನು ಅಂತ ಎಲ್ಲಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ರಚನಾ. വെൽക്കം ടു ഡൊമിനിക് ഡിറ്റക്റ്റീവ് ഏജൻസി. പോലീസ് യൂണിഫോം ഇട്ടാലും ഇല്ലേലും ഞാൻ CI. ಓಕೆ, ಹಾಗಾದ್ರೆ ಸೊ ಈ ಐಡಿಯಾನ ಅಂದ್ರೆ ಹಿಂಗ್ ಮಾಡು ಹಂಗ್ ಮಾಡು ಅಂತ ದರ್ಶನ್ ಸರ್ ಏನಾದ್ರು ನಿಮಗೆ ಹೇಳ್ಕೊಡ್ತಾ ಇದ್ರ, ಅಥವಾ ನೀವೇ ದರ್ಶನ್ ಸರ್ಗೆ ಓಕೆ ನಾವ್ ಹಿಂಗ್ ಮಾಡೋಣ ಅಂತ ನೀವಿಬ್ರು ಡಿಸ್ಕಸ್ ಮಾಡ್ತಾ ಇದ್ರ? ನೋ, ಆತರ ಏನು ಡಿಸ್ಕಷನ್ ಇಲ್ಲ. ವೆನೆವರ್ ಐ ಗೋ tell him, he tells me, Viji, nodu, talk to Tashi Prakash, do something like this. And since I'm not there, nan wala ಹೊರಗಿದ್ದಿದ್ರೆ ಇಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಈಗ ಐ ಆಮ್ ನಾಟ್ ದೇರ್, ಸೊ ನಿಮ್ ನೋಡು ಏನೇನ್ ಮಾಡಕ್ ಸಾಧ್ಯ ಆಗುತ್ತೋ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಏನ್ ಗೊತ್ತಾ ರಚನಾ, ವೆನ್ ಆಸ್ಡ್ ಅಲ್ಲ ಫೋನಲ್ಲಿ ಹೆಂಗ್ ಮಾಡ್ತಿದ್ದಾರೆ ಫ್ಯಾನ್ಸ್ ಎಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ನಾನು ಹೇಳ್ದೆ, ದೇರ್ ಆರ್ ರ್ಯಾಲೀಸ್ ಆರ್ಗನೈಸ್ ಮಾಡಿದ್ದಾರೆ, ಸುಮಾರು ಜನ ಫ್ಯಾನ್ ಅಸೋಸಿಯೇಷನ್. ಆಮೇಲೆ ಥಿಯೇಟರೇ ಕಾಣ್ತಿಲ್ಲ, ನಿಂದೆ ಹೋರ್ಡಿಂಗ್ಸ್ ಕಾಣ್ತಿದೆ, ಫುಲ್ ಕವರ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ದೆ. ಅಂಡ್ ಸುಮಾರು ಕಡೆ ಹಬ್ಬದ ತರ ಒಂಥರ ಸೆಲೆಬ್ರೇಷನ್ ಲೈಕ್ ಆತರ ಮಾಡ್ತಿದ್ದಾರೆ, ಜಾತ್ರೆ ತರ. ಐ ವಾಸ್ ವೆರಿ ಹ್ಯಾಪಿ. ಕೇಳಿ ಅವ್ರಿಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ಐ ಆಲ್ಸೋ ಟೋಲ್ಡ್ ಹಿಮ್, ಐ ಡೋಂಟ್ ನೋ ಏನ್ ಮಾಡಿದ್ಯಾ ಅಂತ ಈ ತರ ಫ್ಯಾನ್ಸ್ ಅಥವಾ ಈ ತರ ಜನಗಳನ್ನ ಪಡೆಯಕ್ಕೆ you're a truly blessed soul ಅಂತ ಹೇಳ್ದೆ. ಓಕೆ, ಸೊ ಸಿನಿಮಾದಲ್ಲಿ ನಿಮ್ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು? ಡೆವಿಲಾ, ಧನುಷಾ, ಕೃಷ್ಣನಾ, ಯಾರೇ ಆಗಿರ್ಬೋದು, ಯಾರು ನಿಮ್ ಫೇವ್ರೆಟ್? Like for me, I like both. Devil Ali, he looks very stylish, and look wise he's very nice. Krishna Ali has that innocent peddangadu adella fun part, but I like both. It's difficult to choose. Ha, but if you have to choose one pick ಮಾಡ್ಲೇಬೇಕು ಅಂತಿದ್ರೆ I will which character? Pick Krishna only. Somebody soft and kind and nice and sweet. Not like devil, but he's very hot and nice athara. But Krishna character choose ಮಾಡಿ. ಓಕೆ, ಸೊ ಡೆವಿಲ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಸರ್ ನಾವೆಲ್ಲ ಲಿಟ್ರಲಿ ಐ ವಾಸ್ ನೆಕ್ಸ್ಟ್ ಟು ಹಿಮ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಬೆನ್ನು ಬರ್ತಾ ಇತ್ತು. ಸೊ ತುಂಬಾ ಜನ ಅದ್ರ ಬಗ್ಗೆ ತುಂಬಾ ವೇಯಲ್ಲಿ ಅವ್ರವ್ರದೇ ಒಪಿನಿಯನ್ಸ್ ಇಟ್ರು. ಯಾರು ಏನ್ ನಡೀತಾ ಇದೆ ಒಬ್ರು ಪರ್ಸನಲ್ ಲೈಫಲ್ಲಿ ಏನ್ ಆಗ್ತಾ ಇದೆ ಯಾರು ಅದನ್ನ ಕೇಳಕ್ ಬರ್ದೆ ಅವ್ರವ್ರ ಒಪಿನಿಯನ್ಸ್ನ ಎಲ್ಲರೂ ಓಪನ್ ಆಗಿ ಡಿಸ್ಕಸ್ ಮಾಡಕ್ ಶುರು ಮಾಡಿದ್ರು. ಸೊ ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ, ಬಿಕಾಸ್ ಎಲ್ರಿಗಿಂತ ಹೆಚ್ಚಾಗಿ ನೋಡೋದು ನೀವು ಅವ್ರನ್ನ, ಸೊ ಅವ್ರ ಇನ್ಸೈಡ್ ಔಟ್ ಗೊತ್ತಿರೋದು ನಿಮಗೆ ಮಾತ್ರ. ಬೇಲಾದಾಗ ನಂಗೆ ಐವ್ ರೆಡ್ ಫ್ಯೂ ಮೀಡಿಯಾ ಹೌಸಸ್ ಸೇಯಿಂಗ್ ನಾಟಕ ಮಾಡಿದ್ರು, ಅದಕ್ಕೆ ಬೇಲ್ ತಗೊಂಡ್ರು. ಆಮೇಲೆ ಸುಮಾರು ಕಡೆ ಈವನ್ ಐ ಥಿಂಕ್ ಕಾಮನ್ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್ ಬೇಲಿಗೋಸ್ಕರ ಇದ್ ಮಾಡಿದ್ರು ಅಂತ. ಆಕ್ಚುಲಿ ರಚನಾ ಅವರಿಗೆ ಬೆನ್ನೋವಿದೆ. ಲೈಕ್ ಯು ಕುಡ್ ಹ್ಯಾವ್ ಆಲ್ಸೋ ವಿಟ್ನೆಸ್ಡ್ ಅನ್ಸುತ್ತೆ ಸುಮಾರು ಸತಿ ಅವ್ರದ್ದು ಶೂಟಿಂಗ್ ಟೈಮಲ್ಲಿ. ಅಂಡ್ ಬಂದ್ಮೇಲೂ ಡಾಕ್ಟರ್ ಇನ್ಸಿಸ್ಟೆಡ್ ಫಾರ್ ಹಿಮ್ ಟು ಗೆಟ್ ಅ ಸರ್ಜರಿ. ಓಕೆ, ಬಟ್ ಅವ್ರು ಹೇಳಿದ್ ಒಂದೇ, ಡಾಕ್ಟರ್ ಯು ಹ್ಯಾವ್ ಟು ಟೇಕ್ ಲಾಟ್ ಆಫ್ ಬೆಡ್ ರೆಸ್ಟ್, ಲೈಕ್ 6 to 1 year ಬೇಕೇ ಬೇಕು, 6 months to 1 year ಬೇಕೇ ಬೇಕು ಬೆಡ್ ರೆಸ್ಟ್ ಅಂತ ಹೇಳಿದ್ರು. ಪ್ಲಸ್ ಅದ್ರ ಜೊತೆ ದ ಮೊಬಿಲಿಟಿ ವಿಲ್ ಬಿ ಲಿಟಲ್ ಲೋವರ್. ಮೊಬಿಲಿಟಿ ಲೈಕ್ ಇನ್ ದ ಸೆನ್ಸ್ ಹೀಸ್ ಇನ್ ಅ ಫೀಲ್ಡ್ ವೇರ್ ಡಾನ್ಸ್ ಮತ್ತೆ ಇದು ಫೈಟ್ ಇಸ್ ಕ್ವೈಟ್ ಕಾಮನ್ ಅವ್ರದ್ದು. ಸಿ ಹಿ ಡಸಂಟ್ ಡೂ 9 to 5 ಜಾಬ್ ಮಾಡಿಸ್ಕೊಂಡು 1-6 ತಿಂಗಳು ಬ್ರೇಕ್ ತಗೊಂಡು ತಿರ್ಗಾ ಹೋಗಿ ಕುರ್ಚಿ ಮೇಲೆ ಕೂತ್ಕೊಂಡು ಕೆಲಸ ಮಾಡೋ ತರ ಅವ್ರ ಪ್ರೊಫೆಷನ್ ಡಸಂಟ್ ask for that. Exactly. So his profession asks to be very active and moving, ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಇರೋದು and dance ಅದು ಇದು ಅಂತ. So he told me, ವಿಜಿ ಒಂದು ಪ್ರಕಾಶ್ ಅವ್ರದ್ದು ಕಮಿಟ್ ಆಗಿದೆ ಅಲ್ಲ, ಅದನ್ನ ಮುಗಿಸ್ಬಿಡೋಣ ವಿಜಿ, ಲೆಟ್ಸ್ ನಾಟ್ ಡೂ ದ ಸರ್ಜರಿ ಹಿಯರ್, ವಿ ವಿಲ್ ಗೋ ಅಬ್ರಾಡ್. ಅದು ಪರ್ಮಿಷನ್ ತಗೊಂಡು ಐ ಇನ್ ಫ್ಯಾಕ್ಟ್ ಕಾಂಟ್ಯಾಕ್ಟೆಡ್ ಒನ್ ಡಾಕ್ಟರ್ ಫ್ರಮ್ ಸಿಂಗಪೂರ್. ಓಕೆ, ಸೊ ಅವ್ರಿಗೆ ನಾನು ಕೇಳಿದ್ದೆ ಆಯ್ತಾ, ದೇರ್ ಇಸ್ ಲೈಕ್ ಲೇಸರ್ ಸರ್ಜರಿ ಏನೋ ಇದೆ ಅಂತ ಹೇಳಿದ್ರು. ಸಿ ಹಿಯರ್ ಇಟ್ ಇಸ್ ವೆರಿ ಮ್ಯಾನ್ಯುಯಲ್ ಸರ್ಜರಿ, ದೇರ್ ಇಸ್ ಅ ಲೇಸರ್ ಸರ್ಜರಿ ಅಂತ ನಾನು ಮಾತಾಡೂ ಇದ್ದೆ. ಬಟ್ ದರ್ಶನ್ ವಾಸ್ ಇನ್ಸಿಸ್ಟಿಂಗ್, ಅವ್ರ ಮೈಂಡಲ್ಲಿ ಒಂದೇ ಇದ್ದಿದ್ದು, ಅವ್ರು ಫಸ್ಟ್ ಈ ಮೂವಿ ಮುಗಿಸ್ಬಿಡ್ಬೇಕು, ಸಿನ್ಸ್ ಲಾಟ್ ಆಫ್ ಮನಿ ರೈಡಿಂಗ್ ಆನ್ ಹಿಮ್ ಅಂತ. ಹಿ ಸಮ್ಮನ್ ಹೂ ಥಿಂಕ್ಸ್ ನಾವು ತುಂಬಾ ಕಷ್ಟದಿಂದ ಬಂದಿರೋದಲ್ಲ ರಚನಾ, ವಿ ನೋ ಹೌ ಇಟ್ ಇಸ್. ಒನ್ ಪೆನ್